ನಮಸ್ಕಾರ ವೀಕ್ಷಕರೇ, ರಾಜ್ಯ ಸರ್ಕಾರದ ಈ ಗೃಹಲಕ್ಷ್ಮಿ ಯೋಜನೆ ಮತ್ತು ಪಿಂಚಣಿ ಯೋಜನೆಗಳ ಬಗ್ಗೆ ಇವತ್ತು ಸಾಕಷ್ಟು ಗೊಂದಲಗಳಿವೆ, ಸಾಕಷ್ಟು ಪ್ರಶ್ನೆಗಳಿವೆ. ಹಣ ಯಾರಿಗೆ ಬಂತು, ಯಾರಿಗೆ ಬಂದಿಲ್ಲ, ಯಾಕೆ ಕೆಲವರಿಗೆ ಹಣ ಜಮೆ ಆಗ್ತಾ ಇಲ್ಲ? ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 5 ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿತ್ತು. ಅದರಲ್ಲಿ ಅತಿ ಹೆಚ್ಚು ಸದ್ದು ಮಾಡಿದ್ದು, ಪ್ರತಿ ಮನೆಗೂ ತಲುಪಿದ್ದು ಅಂದ್ರೆ ಅದು ಗೃಹಲಕ್ಷ್ಮಿ ಯೋಜನೆ. ಹೌದು ವೀಕ್ಷಕರೇ, ಅಕ್ಷರಶಃ ರಾಜ್ಯದ ಮೂಲೆ ಮೂಲೆಗಳಲ್ಲಿರುವ ಲಕ್ಷಾಂತರ ತಾಯಂದಿರಿಗೆ, ಮನೆ ಯಜಮಾನಿಯರಿಗೆ ಈ ಯೋಜನೆ ಒಂದು ಆಸರೆಯಾಗಿದೆ. ಪ್ರತಿ ತಿಂಗಳು 2,000 ರೂಪಾಯಿ ಅನ್ನೋದು ಬಡ ಕುಟುಂಬಗಳಿಗೆ ನಿಜಕ್ಕೂ ಒಂದು ದೊಡ್ಡ ನೆರವು. ಇವತ್ತು ರಾಜ್ಯಾದ್ಯಂತ ಇರುವಂತಹ 30 ರಿಂದ 31 ಜಿಲ್ಲೆಗಳಲ್ಲಿ ಈ ಯೋಜನೆಯ ಲಾಭವನ್ನು ಫಲಾನುಭವಿಗಳು ಪಡಿತಾ ಇದ್ದಾರೆ. ಆದರೆ ಕಳೆದ ಕೆಲವು ದಿನಗಳಿಂದ ನಮಗೆ ಬರ್ತಾ ಇರೋ ಕಮೆಂಟ್ಸ್ ಮತ್ತು ಕಾಲ್ಸ್ ನೋಡ್ತಾ ಇದ್ದರೆ ಹಣ ಜಮೆಯಾಗುವ ವಿಷಯದಲ್ಲಿ ಸಾಕಷ್ಟು ಗೊಂದಲ ಇರುವುದು ಎದ್ದು ಕಾಣ್ತಾ ಇದೆ. ಕೆಲವರಿಗೆ 31ನೇ ಕಂತಿನ ಹಣ ಬಂದಿದೆ, ಇನ್ನು ಕೆಲವರಿಗೆ 32ನೇ ಕಂತಿನ ಹಣ ಕೂಡ ಜಮೆಯಾಗಿದೆ. ಅಂದ್ರೆ ಈಗಾಗಲೇ 1 ರಿಂದ 29 ಅಥವಾ 30ನೇ ಕಂತಿನ ಹಣದ ತನಕ ಎಲ್ಲರಿಗೂ ಹಣ ತಲುಪಿದೆ. ಈಗ ಪ್ರಶ್ನೆ ಇರೋದು 31 ಮತ್ತು 32ನೇ ಕಂತಿನ ಬಗ್ಗೆ. ಏಪ್ರಿಲ್ ತಿಂಗಳ ಹಣ, ಮೇ ತಿಂಗಳ ಹಣ, ಹೀಗೆ ಹಂತ ಹಂತವಾಗಿ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ. ಕೆಲವರಿಗೆ 2 ತಿಂಗಳ ಹಣ ಒಟ್ಟಿಗೆ ಬಂದಿದೆ, ಇನ್ನು ಕೆಲವರಿಗೆ ಮಾರ್ಚ್ ತಿಂಗಳ ಹಣ ಕೂಡ ಈಗ ಜಮೆ ಆಗ್ತಾ ಇದೆ. ಆದ್ದರಿಂದ ನಿಮ್ಮ ಖಾತೆಯಲ್ಲಿ 2,000 ರೂಪಾಯಿ ಬರುವ ಬದಲು 4,000 ಬಂದಿದ್ದರೆ ಅಥವಾ ಅದಕ್ಕಿಂತ ಹೆಚ್ಚು ಹಣ ಬಂದಿದ್ರೆ ಅದು ಬಾಕಿ ಉಳಿದಿದ್ದ ಹಣ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ಆದರೆ ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಇದೆ. ಇನ್ನು ಕೆಲವು ಫಲಾನುಭವಿಗಳಿಗೆ ಯಾವುದೇ ರೀತಿಯಾದ ಹಣ ಜಮೆಯಾಗಿಲ್ಲ. ಯಾಕೆ ಹೀಗಾಗ್ತಾ ಇದೆ? ಯಾಕೆ ಕೆಲವರಿಗೆ ಹಣ ಬರ್ತಾ ಇಲ್ಲ? ಈ ಪ್ರಶ್ನೆಗೆ ಈಗ ಸರ್ಕಾರದಿಂದಲೇ ಒಂದು ಉತ್ತರ ಸಿಕ್ಕಿದೆ. ಸರ್ಕಾರ ಈಗ ಏನಂತ ಹೇಳ್ತಾ ಇದೆ ಅಂದ್ರೆ, ಹಣ ಬಾರದಿರುವುದಕ್ಕೆ ಕಾರಣಗಳು ಹಲವಾರು ಇರಬಹುದು. ಬಹು ಮುಖ್ಯವಾಗಿ ನಿಮ್ಮ ಬ್ಯಾಂಕ್ ಖಾತೆ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಆಗಿರುವ ವಿಚಾರದಲ್ಲಿ ತಾಂತ್ರಿಕ ತೊಂದರೆಗಳಿರಬಹುದು. ಈಗ ಸರ್ಕಾರ ಏನು ಮಾಡ್ತಾ ಇದೆ ಅಂದ್ರೆ, ಯಾರ್ಯಾರಿಗೆ ಹಣ ಜಮೆಯಾಗಿಲ್ಲವೋ ಅಂತಹ ಫಲಾನುಭವಿಗಳು ಮತ್ತೊಮ್ಮೆ ಮರು ಅರ್ಜಿ ಸಲ್ಲಿಸಬೇಕು ಅಂತ ಹೇಳ್ತಾ ಇದೆ. ಇದು ತುಂಬಾ ಮುಖ್ಯವಾದ ವಿಷಯ ವೀಕ್ಷಕರೇ, ನೀವು ಇದನ್ನ ಗಂಭೀರವಾಗಿ ತಗೋಬೇಕು. ಯಾಕೆಂದ್ರೆ ಈಗ ಸರ್ಕಾರವೇ ಸ್ವತಃ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಸರ್ ಅವರು ಈ ಮಾಹಿತಿ ನೀಡಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಗೆ ಮತ್ತೆ ಮರು ಅರ್ಜಿ ಸಲ್ಲಿಸಬೇಕು ಅಂದ್ರೆ ಇದಕ್ಕೆ ಬೇಕಾದ ಪ್ರಕ್ರಿಯೆ ಏನು ಅಂತ ನೀವೇನಾದ್ರೂ ಕೇಳ್ತಾ ಇದ್ರೆ ಅದು ತುಂಬಾನೇ ಸುಲಭ. ನಿಮ್ಮ ಹತ್ತಿರದ ಗ್ರಾಮ 1 ಕೇಂದ್ರಕ್ಕೆ ಹೋಗಿ, ಇಲ್ಲವಾದ್ರೆ ನಿಮ್ಮ ತಾಲೂಕಿನಲ್ಲಿರುವ ಕರ್ನಾಟಕ 1 ಕೇಂದ್ರ ಸೇವಾ ಸಿಂಧು ನಾಡ ಕಚೇರಿ ಅಥವಾ ನಿಮ್ಮ ಊರಿನಲ್ಲಿರುವ ಯಾವುದಾದರೂ ಅಧಿಕೃತ ಸೈಬರ್ ಕೆಫೆಗೆ ಹೋಗಿ ನೀವು ಮತ್ತೊಮ್ಮೆ ಮರು ಅರ್ಜಿ ಸಲ್ಲಿಸಬೇಕಾಗುತ್ತೆ.